ನಮಸ್ಕಾರ ಸ್ನೇಹಿತರೆ. ನೋಡಿ, ನಾವು ಭಾಳಷ್ಟು ವೇಗನ್ ಔಟ್ರೀಚಸ್ ಮಾಡ್ತಾಯಿರ್ತೀವಿ. ಮಾಡುವಾಗ ಹೇಳ್ತೀವಿ, ನೋಡಿ ಡೈರಿ ಪದಾರ್ಥ, ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವೆಲ್ಲ ತಗೊಳ್ಬಾರ್ದು, ಡೈರಿ ತುಂಬ ಕ್ರೂರ ಅಂತ. ನೋಡಿ, ಅವಾಗ ಎಷ್ಟೋ ಜನ ಹೇಳ್ತಾರೆ, ನೋಡಿ ಡೈರಿ ಕ್ರೂರ ಆಗಿರ್ಬೋದು, ಆದರೆ ನಾವೇ ಮನೇಲಿ ಅಥವಾ ಹಳ್ಳಿಗಳಲ್ಲಿ ಸಾಕುವಂಥ ದನಗಳು ಅದರ ಹಾಲು ಕುಡಿಬೋದಲ್ವಾ, ಅದನ್ನು ಡೈರಿಲಿ ಎಕ್ಸ್ಪ್ಲಾಯ್ಟ್ ಮಾಡಿದಷ್ಟು ಮಾಡಲ್ಲ ಅಲ್ವಾ ಅಂತ ಕೇಳ್ತಾರೆ. ನೋಡಿ, ಮೊದಲನೇದಾಗಿ ಹೇಳ್ತೀನಿ ನಾನು, ಮನುಷ್ಯನಿಗೆ ಹಸುವಿನ ಹಾಲು ಅಗತ್ಯವೇ ಇಲ್ಲ. ಹಸುವಿನ ಹಾಲು ಕರುವಿಗೆ ಸೀಮಿತ. ನೋಡಿ, ಎಲ್ಲ ಪ್ರಾಣಿಗಳಿಗೂ ಆ ಪ್ರಾಣಿಗಳಿಗೆ ಅದರ ತಾಯಿ ಹಾಲೇ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಆದ್ದರಿಂದ ಮನುಷ್ಯರು ಸಣ್ಣವರಾಗಿದ್ದಾಗ ಅವ್ರ ತಾಯಿ ಹಾಲು ಮಾತ್ರ ಮನುಷ್ಯನ ಬೆಳವಣಿಗೆಗೆ ಶ್ರೇಷ್ಠ. ಮನುಷ್ಯನಿಗೆ ಬೇರೆ ಯಾವುದೋ ಒಂದು ಪ್ರಾಣಿಯ ಹಾಲನ್ನು ಕುಡಿಯಬೇಕು ಅಂತ ಪ್ರಕೃತಿ ಹೇಳಿಲ್ಲ. ನೋಡಿ, ಇಲ್ಲಿ ನಾವು ಒಂದು ಹಳ್ಳಿಗಳಲ್ಲಾಗಲಿ ಒಂದು ದನದ ಕೊಟ್ಟಿಗೆಗಳನ್ನು ಕಟ್ಟಿರ್ತಾರೆ, ಒಂದು ಸಣ್ಣ ರೋಪಲ್ಲಿ ಕಟ್ಟಿರ್ತಾರೆ ಅದನ್ನು. ಅದು ತನ್ನ ಬಾಡಿ ಕತ್ತನ್ನು ಈ ಕಡೆ ತಿರ್ಗ್ಸೋಕ್ಕಾಗಲ್ಲ, ಅಂದರೆ ಅಷ್ಟು ಶಾರ್ಟ್ ರೋಪಲ್ಲಿ ಕಟ್ಟಿರ್ತಾರೆ. ಅಂದರೆ ಎಷ್ಟೆಷ್ಟೋ ಕ್ರಿಮಿನಲ್ಸ್ಗಳು ದೊಡ್ಡ ದೊಡ್ಡ ಅಪರಾಧ ಮಾಡಿದವ್ರಿಗೇ ಜೈಲಲ್ಲಿ ಐಷಾರಾಮಿ ಬದುಕು, ಅಂದರೆ ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಳ್ಳೆ ಓಡಾಡ್ಕೊಂಡಿರ್ತಾರೆ, ಜೈಲಲ್ಲಿ ಇರ್ತಾರಷ್ಟೇ. ಬಟ್ ಏನೂ ತಪ್ಪು ಮಾಡದೆ ಅಂತ ಒಂದು ಹಸು ಕೊಟ್ಟಿಗೆಯಲ್ಲಿ ಬಂಧನಕ್ಕೊಳಗಾಗಿ ಅದರಿಂದ ಶೋಷಿತವಾಗಿ ಆ ಒಂದು ಹಾಲನ್ನು ಮನುಷ್ಯರ ಕುಡಿಯೋದು ಬಹಳ ಒಂದು ಶೋಚನೀಯವೇ ಸರಿ. ಹಾಗಾಗಿ ತಮ್ಮಲ್ಲಿ ಹೇಳ್ತೀನಿ, ಈ ಗ್ರಾಮಾಂತರದಲ್ಲಿ ಸಾಕುವಂಥ ಹಸುಗಳನ್ನು ಅದಕ್ಕೂ ಆಕ್ಸಿಟೋಸಿನ್ ಮತ್ತಿತರ ಇಂಜೆಕ್ಷನ್ಗಳು ಕೊಡ್ತಾರೆ. ಏಕೆಂದರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಲ್ವಾ. ಹಾಗಾಗಿ ಅದರ ಆಯಸ್ಸು ಕಡಿಮೆ ಆಗುತ್ತೆ. ಆದ್ದರಿಂದ ಹಸುವಿನ ಹಾಲು ಕರುವಿಗೆ ಮಾತ್ರ, ಮಾನವರಿಗಲ್ಲ. ಹಾಗಾಗಿ ತಮ್ಮಲ್ಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೈರಿ ಪದಾರ್ಥ ಅಂದರೆ ಅದು ಡೈರಿ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಹಳ್ಳಿಲಿ ಕೊಟ್ಟಿಗೆಯಲ್ಲಿ ಸಾಕಿದಂಥ ಹಸು ಆಗಿರ್ಬೋದು, ಅದರಿಂದ ಬಂದಂಥ ಯಾವ ಡೈರಿ ಪದಾರ್ಥಗಳನ್ನು ಮನುಷ್ಯನಿಗೆ ಅಲ್ಲ. ಅದು ಹಸುವಿನ ಹಾಲು ಕರುವಿಗೆ, ಮಾನವರಿಗಲ್ಲ. ತಾವೆಲ್ಲರೂ ವೇಗನ್ ಆಗಬೇಕು, ತಾವೆಲ್ಲರೂ ಕರುಣಾವಂತರಾಗಬೇಕು. ನಮಸ್ಕಾರ.